ಮಾಹಿ, ಒಬ್ಬಳೆ ಕುತ್ಕೊಂಡು ಏನು ಮಾಡ್ತಾ ಇದೀಯಾ? ಇನ್ನೂ ಏನು ಹೇಳಿ ಮಾಮ್, ಎಲ್ಲ ಆಗಿದ್ದು ನನ್ನಿಂದಾನೇ ಅಲ್ವಾ. ಮತ್ತೆ ಶುರು ಮಾಡ್ಕೊಂಡ್ಯಾ ನೀನು? ನಿಜ ತಾನೇ ಮಾಮ್, ನಾನು ಮಿಂಚು ನನ್ನ ಜೊತೆ ಇರಬೇಕು ಅಂತ ಹಠ ಮಾಡಿಲ್ಲ ಅಂದರೆ, ಆಸೆ ಪಟ್ಟಿರಲಿಲ್ಲ ಅಂದಿದ್ರೆ ಇದೆಲ್ಲ ಆಗ್ತಾನೆ ಇರಲಿಲ್ಲ ಅನ್ಸುತ್ತೆ. ಮಾಹಿ, ಆ ಥರ ಎಲ್ಲ ಮಾತಾಡ್ಬೇಡಮ್ಮ. ನಾನು ಮಾತಾಡದೆ ಇದ್ದಿದ್ರೆ ಅವಳೀಗ ಮನೆ ಬಿಟ್ಟು ಹೋಗ್ತಿರ್ಲಿಲ್ಲ ಅಲ್ವಾ ಮಾಮ್. ಈಗ ಅದು ಎಲ್ಲಿದ್ದಾಳೋ, ಹೇಗಿದ್ದಾಳೋ, ಏನ್ ಮಾಡ್ತಿದ್ದಾಳೋ, ಹೀಗೆಲ್ಲ ಆಗೋದಕ್ಕೆ ನಾನೇ ಕಾರಣ ಅಲ್ವಾ ಮಾಮ್. ನಿನಗೆ ವಿಷಯ ಗೊತ್ತಿಲ್ಲ ಮಾಹಿ. ಮಿಂಚುನ ನಿನಗೆ ದತ್ತು ಕೊಡೋದಕ್ಕೆ ಗೌತಮ್ನ ಕನ್ವಿನ್ಸ್ ಮಾಡಿದ್ದು ನಾನು. ನಿನ್ನ ಪರಿಸ್ಥಿತಿ ನೋಡಿದ ಮೇಲೆ ನಾನೇ ಅವನಿಗೆ ಕನ್ವಿನ್ಸ್ ಮಾಡಿದ್ದು, ಒತ್ತಾಯ ಮಾಡಿದ್ದು. ಆಮೇಲೆ ಗೌತಮ್ ಇದಕ್ಕೆ ಒಪ್ಕೊಂಡಿದ್ದು. ಅದಕ್ಕೆ ಮಿಂಚು ಮನೆ ಬಿಟ್ಟು ಹೋಗೋದಕ್ಕೆ ನೀನೊಬ್ಬಳೇ ಕಾರಣ ಅಲ್ಲ, ನಾನು ಕೂಡ ಕಾರಣ. ಮಾಮ್, ಏನ್ ಯೋಚನೆ ಮಾಡ್ತಿದ್ಯಾ? ಏನೂ ಇಲ್ಲಮ್ಮ. ಮಾಹಿ, ನಿನಗೊಂದು ವಿಷಯ ಗೊತ್ತಾ? ಕೆಲವೊಮ್ಮೆ ಜೀವನ ಅನ್ನೋದು ನಮ್ಮ ಕೈಯಲ್ಲಿರಲ್ಲ. ನಾವೊಂದು ಅನ್ಕೊಂತೀವಿ, ಆದರೆ ಇನ್ನೊಂದಾಗತ್ತೆ. ಪರಿಸ್ಥಿತಿ ಎಲ್ಲರನ್ನೂ ಎಳ್ಕೊಂಡು ಹೋಗ್ಬಿಡತ್ತಮ್ಮ. ಯಾವುದು ನಮ್ಮ ಕೈಯಲ್ಲಿರಲ್ಲ. ಆದ್ರೂ ಇದನ್ನೆಲ್ಲ ಹೇಗ್ ಮಾಮ್ ಮನ್ಸು ಒಪ್ಕೊಳ್ಳುತ್ತೆ? ಒಪ್ಕೊಳ್ಳೇಬೇಕು. ಯಾಕೆ ಗೊತ್ತಾ? ನಮಗೆಲ್ಲ ಮಿಂಚು ಮೇಲೆ ಅಷ್ಟೊಂದು ಪ್ರೀತಿ ಇದೆ. ಅವಳದು ಎಲ್ಲಿದ್ದಾಳೋ, ಹೇಗಿದ್ದಾಳೋ, ಊಟ ಮಾಡಿದಾಳೋ, ಅಳ್ತಿದ್ದಾಳೋ, ಎಲ್ಲಿ ಎತ್ರುಕೊಂಡು ಕೂತಿದ್ದಾಳೋ ಏನೂ ಗೊತ್ತಿಲ್ಲ. ಆ ಮಗುನ್ ನೆನ್ಸ್ಕೊಂಡ್ರೆ ತುಂಬಾ ನೋವಾಗ್ತಿದೆ ಮಾಮ್. ಮಾಹಿ, ಮಿಂಚು ಕಾಣೆ ಆಗಿದ್ದಕ್ಕೆ ಎಷ್ಟು ನೋವಾಗ್ತಿದ್ಯೋ, ಅದಕ್ಕಿಂತ ಹೆಚ್ಚಾಗಿ ನಿನ್ನ ಈ ಪರಿಸ್ಥಿತಿಯಲ್ಲಿ ನೋಡಿ ನನಗೆ ನೋವಾಗ್ತಿದೆಮ್ಮ. ತನ್ನ ಮಗು ನೋವಲ್ಲಿದ್ರೆ, ಅದು ಅಳ್ತಾ ಇದ್ರೆ ಅಮ್ಮನ ಹೃದಯ ತುಂಬ ಒತ್ತಾಡುತ್ತೆ. ನೀನು ಚಿಕ್ಕವಳಿದ್ದಾಗ ಜ್ವರ ಬಂದಾಗ ನಾನು ಮಡ್ಲಲ್ಲಿ ಮಲಗಿ ಅಳ್ತಾ ಇದ್ದೆ. ಈಗ ನನಗೆ ಅದೇ ನೆನಪಾಗ್ತಿದೆ. ನೀನು ಎಷ್ಟೇ ದೊಡ್ಡವಳಾದರೂ ನನಗೆ ನೀನು ಯಾವಾಗಲೂ ಚಿಕ್ಕ ಮಗುನೇಮ್ಮ. ಅಳು ಮಾಹಿ, ನಿನಗೆ ಅಳಬೇಕು ಅಂತಂದ್ರೆ ಅಳು. ಆದರೆ ಒಂದು ವಿಷಯ ಮಾತ್ರ ನೆನ್ಪಿಟ್ಕೊ, ಇಲ್ಲಿ ನಿನ್ನ ನೋವುಗಿಂತ ತುಂಬ ನೋವಲ್ಲಿರೋದು ಗೌತಮ್, ಭೂಮಿಕಾ. ಅವರೀಗ ಯಾವ ಪರಿಸ್ಥಿತಿಯಲ್ಲಿದ್ದಾರೆ ಅಂತ ನಿನಗೆ ಗೊತ್ತು ತಾನೆ? ಎಲ್ರಿಗಿಂತ ಜಾಸ್ತಿ ಅವರಿಬ್ರು ಕುಸ್ತೋಗಿದ್ದಾರೆ. ಆದರೂ ಎಲ್ರ ಮುಂದೆ ಗಟ್ಟಿಯಾಗಿರೋ ಥರ ನಾಟಕ ಮಾಡ್ತಿದ್ದಾರೆ. ಈಗ ನಾವು ಕೂಡ ಕುಸ್ತೋದ್ರೆ ಅವ್ರಿಗೆ ಯಾರು ಧೈರ್ಯ ಹೇಳ್ತಾರೆ ಹೇಳು? ಈ ಟೈಮಲ್ಲಿ ನಾವು ಅವ್ರ ಬೆನ್ನಿಂದೆ ನಿಂತ್ಕೋಬೇಕು. ನಾವು ಗಟ್ಟಿಯಾಗಿದ್ರೆ ಅವ್ರಿಗೂ ಸ್ವಲ್ಪ ಧೈರ್ಯ ಬರುತ್ತೆ. ನಾವೇ ಧೈರ್ಯ ಕೆಟ್ಟರೆ ಅವ್ರಿಗೆ ದಿಕ್ಕೇ ತೋಚ್ದಂಗೆ ಆಗಲ್ವಾ? ನಮಗೆ ಅಳೋ ಹಕ್ಕಿದೆ, ನೋವಾಗ ಹಕ್ಕಿದೆ. ಆದರೆ ಅದಕ್ಕೂ ಮುಂಚೆ ಭೂಮಿಕಾ, ಗೌತಮ್ಗೆ ನಾವಿರ್ಬೇಕಲ್ವಾ? ಆ ಮಗು ಇಷ್ಟು ಜನರ ಪ್ರೀತಿ ಹೊತ್ಕೊಂಡು ಬೆಳೆದಿರೋ ಅಷ್ಟು ಸುಲಭವಾಗಿ ನಮ್ಮಿಂದ ದೂರ ಆಗಲ್ಲ. ಏನೂ ಆಗಲ್ಲ, ಧೈರ್ಯವಾಗಿರು. ಹಲೋ ಏಯ್, ಎಂತ ಕೆಲಸ ಮಾಡ್ಬಿಟ್ರಿ? ಯಾವ್ದೋ ಮಗುನ್ ತಂದ್ಕೊಟ್ಟು ನಮ್ಮ ದಂಧೆನೇ ಹಾಳು ಮಾಡ್ಬಿಟ್ರಿ. ನಮ್ಮಣ್ಣ ಅರೆಸ್ಟ್ ಆಗ್ಬಿಟ್ರು. ಅರೆಸ್ಟ? ಹೇಗೆ? ಶಿಟ್, ಇರೋ ನಾನು ಕಾಲ್ ಮಾಡ್ತೀನಿ. ನೋಡು, ನಾನು ಹೇಳ್ದಾಗ ಮಾಡಿದ್ರೆ ನಮ್ಮ ಕೈಗೆ ಬೇಕಾದಷ್ಟು ದುಡ್ಡು ಬರುತ್ತೆ, ಲೈಫ್ ಸೆಟ್ಲ್ ಆಗೋಗುತ್ತೆ ಕಡೆ. ಹೇಳಿ ಸರ್. ಹಲೋ, ಎಲ್ರಿದ್ದೀರಾ? ಸರ್, ಈಗ ನಿಮ್ಮ ಅಣ್ಣನ ಮನೆ ಹತ್ರನೇ ಇದ್ದೀವಿ ಸರ್, ಹೊರಗಡೆ ನಿಂತಿದ್ದೀವಿ. ಏಯ್, ಏನ್ ಡ್ರೈವ್ ಮಾಡ್ತಾ ಇದೀರಾ ಅಲ್ಲಿ? ಮಗು ಮನೆಗೆ ಬರ್ತಾ ಇದೆ. ಇನ್ನು 1 ನಿಮಿಷ ಅಲ್ಲಿ ಇರ್ಕೂಡ್ದು, ಓಡಿ ಅಲ್ಲಿಂದ.
ಸರಿ ಆಯ್ತು, ಒಳಗಡೆ ಏನಾಗ್ತದೆ ಅಂತ ನಾನು ಕೇಳಿಸ್ಕೋಬೇಕು. ಕಾಲ್ ಕಟ್ ಮಾಡಂಗಿಲ್ಲ, ಅವನಲ್ಲಿ ಇಟ್ಕೋ. ಹೋಗಿ ಒಳಗಡೆ. ಸರಿ ಸರ್, ಆಯಿತು, ಈಗಲೇ ಹೋಗ್ತೀವಿ. ಮುಚ್ಚ ಬಾಯಿ, ಇದ್ರಲ್ಲಿ ಹಾಕ್ತೀನಿ, ಹೇಳ್ತಾ ಇದ್ದೀನಿ. ಮುಚ್ಚೋ ಮುಚ್ಚೋ ಬಾಯಿ. ಏನು ಏನ್ ಭೂಮಿಕಾ, ದೊಡ್ಡ ಲೇಡಿ ಜಾಕಿ ಚಾನ್ ಅವಳು. ಹೋಗಿ ಮಗುನ್ ಕಾಪಾಡ್ಕೊಂಡ್ ಬಂದ್ಬಿಟ್ರೆ ಮತ್ತೇನು ಮಾಡಕ್ಕಾಗಲ್ವ ನನ್ನ ಕೈಲಿ ಮಗುನ? ಇನ್ನೊಂದು ಚಾನ್ಸ್ ಸಿಕ್ಕಿದೆ ನನಗೆ, ಅದನ್ನ ಮರಿಬೇಡ. ಡಿ ಎನ್ ಎ ಟೆಸ್ಟ್ ಹೋಗ್ತಾನ ಅವನು. ಡಿ ಎನ್ ಎ ಟೆಸ್ಟ್ಗೆ ಏನ್ ಅನ್ಕೊಂಡಿದ್ದಾನೆ? ಡಿ ಎನ್ ಎ ಟೆಸ್ಟ್ ಅಂತ ಎಷ್ಟು ದಿನ ಆಗುತ್ತೆ ಗೊತ್ತಾ ಬರೋದಿಕ್ಕೆ? ಈ ಗ್ಯಾಪ್ ಅಲ್ಲಿ ನಾನು ಏನ್ ಬೇಕಾದ್ರೂ ಮಾಡ್ಬೋದು. ಕೊಲೆ ಮಾಡಿ ಕೈಗೆ ರಕ್ತ ಅಂಟಿಸ್ಕೊಳ್ಳೋದು ಯಾಕೆ? ಎಲ್ಲ ಒಂದ್ ಕಡೆ ಬದುಕೊಳ್ಳಿ ಅಂತ ಅವಳನ್ನ ದೇಶದಿಂದ ಹೊರಗಡೆ ಸಾಗಾಕಕ್ ನೋಡ್ದೆ. ಅದಾಗ್ಲಿಲ್ಲ ಅಲ್ಲ, ಈಗ ಮುಗ್ಸೇ ಬಿಡ್ತೀನಿ ಪರ್ಮನೆಂಟ್ ಆಗಿ. DNA ಟೆಸ್ಟ್ ಮಾಡ್ತಿದ್ದಾರಾ? ಹಾಗಾದ್ರೆ ಮಿಂಚು ಗೌತಮ್ ಭೂಮಿಕನ ಮಗಳು ಅಂತ ಪ್ರಪಂಚಕ್ಕೆ ಗೊತ್ತಾಗ್ಬಿಡುತ್ತೆ. ಡಿ ಎನ್ ಎ ಟೆಸ್ಟ್ ರಿಪೋರ್ಟ್ ಏನು ಇವತ್ತೇ ಬಂದ್ಬಿಡುತ್ತಾ? ಅದು ಬರೋಕ್ಕೆ ಎಷ್ಟು ದಿನ ಆಗತ್ತೆ ಅಂತ ಯಾವನ್ಗೂ ಗೊತ್ತಿಲ್ಲ. ಈ ಗ್ಯಾಪಲ್ಲಿ ನಾನು ಏನು ಬೇಕಾದ್ರೂ ಮಾಡ್ಬೋದು. ಮಗು ನಿನ್ನ ಹತ್ರ ಇದ್ದಾಗಲೇ ಏನು ಮಾಡಕ್ಕಾಗಿಲ್ಲ ನಿಂಗೆ. ಈಗ ದೂರ ಹೋದ್ಮೇಲೆ ಏನೋ ಮಾಡ್ತೀಯ ನೀನು? ನೋಡು, ನೀನ್ ಏನೇ ಮಾಡಿದ್ರು ಜನ ಮೆಚ್ಚಬಹುದು, ಆದ್ರೆ ದೇವ್ರು ಮೆಚ್ಚಲ್ಲ. ಅವನು ನೋಡ್ತಾ ಇರ್ತಾನೆ. ಅವನು ನಿನಗೊಂದು ಗತಿ ಕಾಣಿಸ್ತಾನೆ. ಬರ್ದಿಟ್ಕೋ. ಯಾಕಾಗಲ್ಲ ಮಮ್ಮ, ನಾನು ತಡೆದು ತೋರಿಸ್ತೀನಿ. ದೇವ್ರು ಹಾಕೋ ದಾಳನ ಉಲ್ಟಾ ಮಾಡೋದು ಹೇಗೆ ಅಂತ ಈ ಜೇಡಿಗೆ ತುಂಬಾ ಚೆನ್ನಾಗಿ ಗೊತ್ತು. ಬಚ್ಚ, ನೀನ್ ಎಷ್ಟೇ ಸಂಚು ಮಾಡೋದು, ಮಿಂಚು ಗೌತಮ್ ಮತ್ತೆ ಭೂಮಿಕನ ಮಗಳು ಅಂತ ಇಡೀ ಪ್ರಪಂಚಕ್ಕೆ ಗೊತ್ತಾಗೇ ಆಗುತ್ತೆ ಕಣೋ. ಯಾರಿಂದ ಏನು ಮಾಡಕ್ಕಾಗಲ್ಲ, ತಡಿಯಕ್ಕೂ ಆಗಲ್ಲ. ಈ ಜೇಡಿ ಒಂದ್ ಕೆಲ್ಸನ ಕೈಗೆತ್ಕೊಂಡ್ರೆ ಅದನ್ನ ಸಾಧಿಸೋವರೆಗೂ ಬಿಡೋ ಮಗನೇ ಅಲ್ಲ. ಏನು ದೊಡ್ಡಳಿ ಮೈ ಅಗಲ್ಗಂತ ಕಾಣ್ತಾ ಇದ್ದಾನ? ಡಿ ಎನ್ ಎ ಟೆಸ್ಟ್ ಕೊಟ್ಬಿಡ್ತೀನಿ, ನನ್ನ ಜೀವನ ಸರಿ ಹೋಗ್ಬಿಡುತ್ತೆ, ನನ್ನ ಮಗಳು ನನಗೆ ವಾಪಸ್ ಬಿಟ್ಟಾಳೆ ಅಂತ. ಏಯ್, ಅವನ ಕನ್ಸನ್ನೆಲ್ಲ ನುಚ್ಚು ನೂರು ಮಾಡಿ ಬೆಂಕಿ ಇಡೋದೆ ಈ ಜೇಡಿ ಕೆಲಸ. ಇಲ್ಲೇ ಇರ್ತೀಯಲ್ಲ, ನೋಡ್ತಾ ಇರು ಮುಂದಿನ ಆಟ ಹೇಗಿರುತ್ತೆ ಅಂತ.